ಬರೋಬ್ಬರಿ 13 ವಾರಗಳಿಗಿಂತ ಹೆಚ್ಚು ಅಂತ ಹೇಳಿದ್ರೆ 3 ತಿಂಗಳಿಗಿಂತ ಹೆಚ್ಚಿನ ಕಾಲ ನಡೆದಂತಹ ಕಲರ್ಸ್ ಕನ್ನಡದ ಹೊಸ ರಿಯಾಲಿಟಿ ಶೋ ಕಾಟ್ಲೆ ಕಿಚನ್ ಅನ್ನುವಂತಹ ಶೋ ಏನಿದೆ ಇವಾಗ ಫಿನಾಲೆ ಹಂತಕ್ಕೆ ಬಂದಿದ್ದು. ಫಿನಾಲೆನಲ್ಲಿ ಯಾರು ವಿನ್ ಆಗಿದ್ದಾರೆ ಅನ್ನೋದರ ಬಗ್ಗೆ 100% ಪಕ್ಕಾ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಶೋ ಅಂದ್ರೆ ಕಾಟ್ಲೆ ಕಿಚನ್ ಅನ್ನುವಂತಹ ರಿಯಾಲಿಟಿ ಶೋಗೆ ಬರೋಬ್ಬರಿ 10 ಜನ ಕಂಟೆಸ್ಟೆಂಟ್ಗಳು ಬಂದಿದ್ರು. ಸೋನಿ ಮುಲೇವಾ, ಪ್ರೇರಣಾ ಕಂಬಂ, ಶಿಲ್ಪಾ ಕಾಮತ್, ದಿಲೀಪ್ ಶೆಟ್ಟಿ, ಕಾವ್ಯ ಗೌಡ, ಶರ್ಮಿತಾ, ಮ್ಯೂಟೆಂಟ್ ರಾಘು, ಚಂದ್ರಶೇಖರ್ ಅಂದ್ರೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು, ಹಾಗೇನೆ RK ಚಂದನ್, ಜೊತೆಗೆ ಕೆಂಪಮ್ಮ ಅವರು. ಈ 10 ಜನ ಸ್ಪರ್ಧಿಗಳಲ್ಲಿ ಸೋನಿ ಮುಲೇವಾ, ಪ್ರೇರಣಾ ಕಂಬಂ, ಕೆಂಪಮ್ಮ ಹಾಗೇನೆ ಶಿಲ್ಪಾ ಕಾಮತ್ ಈ 4 ಕೂಡ ಎಲಿಮಿನೇಟ್ ಆಗಿದ್ದು ಫಿನಾಲೆಯನ್ನ ತಲುಪಿರೋದು ದಿಲೀಪ್ ಶೆಟ್ಟಿ, ಕಾವ್ಯ ಗೌಡ, ಮ್ಯೂಟೆಂಟ್ ರಘು, ಬೆಳ್ಳುಳ್ಳಿ ಕಬಾಬ್ ಚಂದ್ರು, RK ಚಂದನ್, ಶರ್ಮಿತಾ ಈ 6 ಕಂಟೆಸ್ಟೆಂಟ್ಗಳು ಫಿನಾಲೆಯನ್ನ ತಲುಪಿದ್ರು. ಈ 6 ಜನ ಸ್ಪರ್ಧಿಗಳಲ್ಲಿ ಕಾವ್ಯ ಗೌಡ ಮತ್ತು ಶರ್ಮಿತಾ ಅವರಿಗೆ ತಲಾ 1 ಬಾರಿ ಶೆಫ್ ಆಫ್ ದ ವೀಕ್ ಅನ್ನುವಂತಹ ಒಂದು ಅವಾರ್ಡ್ ಅಥವಾ ಆ ಒಂದು ರಿವಾರ್ಡ್ ಸಿಕ್ಕಿತ್ತು, ಅಥವಾ ಆ ರೀತಿಯಾಗಿ ಅವರನ್ನ ಗುರುತಿಸಲಾಗಿತ್ತು. ಶೆಫ್ ಆಫ್ ದ ವೀಕ್ ಆಗಿ ಅವರು ಹೊರಹೊಮ್ಮಿದ್ರು ಅಂತ ಹೇಳಬಹುದು. ಹಾಗೇನೆ ದಿಲೀಪ್ ಶೆಟ್ಟಿ ಅವರು 2 ಬಾರಿ ಶೆಫ್ ಆಫ್ ದ ವೀಕ್ ಆಗಿ ಹೊರಹೊಮ್ಮಿದ್ದರು. ಅವರ ಜೊತೆಗೆ ಮ್ಯೂಟೆಂಟ್ ರಾಘು, ಚಂದ್ರಶೇಖರ್ ಅಂದ್ರೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು, ಹಾಗೇನೆ RK ಚಂದನ್ ಈ 3 ಕೂಡ ತಲಾ 3 ಬಾರಿ ಶೆಫ್ ಆಫ್ ದ ವೀಕ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ಹೀಗಾಗಿ ಈ 3 ಕೂಡ ಅಂದ್ರೆ ಮ್ಯೂಟೆಂಟ್ ರಾಘು, ಚಂದ್ರಶೇಖರ್ ಹಾಗೇನೆ RK ಚಂದನ್ ಈ 3 ಕೂಡ ವಿನ್ ಆಗೋ ಚಾನ್ಸಸ್ ತುಂಬಾನೇ ಹೈ ಇತ್ತು. ಇದು ಎಲ್ರಿಗೂ ಕೂಡ ಗೊತ್ತಿರೋ ವಿಷಯನೇ. ಈ 3ರಲ್ಲಿ ಯಾರು ವಿನ್ನರ್ ಆಗಿದ್ದಾರೆ, ಸೊ ಇದು ಇವಾಗ ನಿಮ್ಗೆ ಬೇಕಾಗಿರೋ ವಿಷಯ. ಅದೇನು ಅಂತ ಇವಾಗ ತಿಳಿಸ್ಕೊಡ್ತೀನಿ. RK ಚಂದನ್ ಅವರು ವಿನ್ ಆಗ್ಬೇಕು ಅಂತ ಹೇಳಿ ತುಂಬಾ ಜನ ಇಷ್ಟಪಟ್ಟಿದ್ರು. ಅವ್ರು ವಿನ್ ಆಗ್ಲೇಬೇಕು ಅಂತ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಹಾಗೇನೆ ಕೆಲವರು ಮ್ಯೂಟೆಂಟ್ ರಾಘು ಅವರ ಹೆಸರನ್ನ ತಗೊಂಡಿದ್ರು. ಇನ್ನು ಕೆಲವರು ದಿಲೀಪ್ ಶೆಟ್ಟಿ ಅವರು ವಿನ್ ಆಗ್ಬೇಕು ಅನ್ನುವಂತಹ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಕೆಲವರು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು ವಿನ್ ಆಗ್ತಾರೆ ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ಕೊನೆಗೂ ಟ್ರೋಫಿಯನ್ನ ಎತ್ತಿ ಹಿಡಿದಿರೋದು ಮ್ಯೂಟೆಂಟ್ ರಾಘು ಅವರು. ಇದು 100% ಪಕ್ಕಾ ಮಾಹಿತಿ ಆಗಿದೆ. ನೀವು ಬೇಕಿದ್ರೆ ಇವತ್ತಿನ ಸಂಚಿಕೆಯನ್ನ ನೋಡಿ ನಿಮ್ಗೇನೆ ಗೊತ್ತಾಗತ್ತೆ. ಹಾಗೇನೆ ಇವತ್ತಿನ ಕಾಟ್ಲೆ ಕಿಚನ್ ಅಲ್ಲಿ ಬಿಗ್ ಬಾಸ್ ನ 4 ಸ್ಪರ್ಧಿಗಳ ಹೆಸರು ಕೂಡ ರಿವೀಲ್ ಆಗ್ಲಿಕ್ಕಿದೆ. ಅದನ್ನ ವೇಟ್ ಮಾಡಿ ನೋಡೋಣ. ಇನ್ನು ಮ್ಯೂಟೆಂಟ್ ರಾಘು ಅವರು ವಿನ್ನರ್ ಆದ್ರೆ ರನ್ನರ್ ಅಪ್ ಮತ್ತು ಸೆಕೆಂಡ್ ರನ್ನರ್ ಅಪ್ ಯಾರು, ಸೊ ಇದ್ರ ಬಗ್ಗೆ ಇನ್ನೂ ತನಕ ಕನ್ಫರ್ಮ್ ಆಗಿ ಅಪ್ಡೇಟ್ ಸಿಕ್ಕಿಲ್ಲ. ಮೋಸ್ಟ್ಲಿ ರನ್ನರ್ ಅಪ್ ಆಗಿ RK ಚಂದನ್ ಅವರು ಬರುವಂತಹ ಚಾನ್ಸಸ್ ಇದೆ. ಹಾಗೇನೆ 3ನೇ ಪ್ಲೇಸ್ ಅಲ್ಲಿ ಚಂದ್ರು ಅವರು ಅಥವಾ ದಿಲೀಪ್ ಶೆಟ್ಟಿ ಅವರು ಬರುವಂತಹ ಚಾನ್ಸಸ್ ಇದೆ. ನಿಮ್ಮ ಪ್ರಕಾರ ರನ್ನರ್ ಅಪ್ ಯಾರಾಗಬೇಕು, ಹಾಗೇನೆ ಸೆಕೆಂಡ್ ರನ್ನರ್ ಅಪ್ ಯಾರಿಗೆ ಸಿಗಬೇಕು, ಹಾಗೇನೆ ಮ್ಯೂಟೆಂಟ್ ರಾಘು ಅವರು ಈ ಕಾಟ್ಲೆ ಕಿಚನ್ ನ ವಿನ್ನರ್ ಆಗಿರೋದು ನಿಮ್ಗೆ ಸರಿ ಅಂತ ಅನಿಸ್ತಾ? ಸರಿಯಾದ ನಿರ್ಧಾರನ ಇದು? ನಿಮ್ಗೆ ಖುಷಿ ಆಯ್ತಾ? ಇದೆಲ್ಲದರ ಬಗ್ಗೆ ನೀವು ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇನ್ನೂ ಕೂಡ ಬರೋದು ಬಾಕಿ ಇದೆ. ಸೊ ಹೀಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.